ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಬಿ ಮಲ್ಲಪ್ಪ. ದೇಶದ ಹಿರಿಮೆಯನ್ನು ಎತ್ತಿ ಹಿಡಿದವನೇ ನಿಜವಾದ ಭಾರತೀಯ. ಮಾಜಿ ಸಂಸದ ವೈ ದೇವೇಂದ್ರಪ್ಪ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಇಂದು ವೈ ದೇವೇಂದ್ರಪ್ಪ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಅಂದರೆ ಸರ್ಜಿಕಲ್ ಸ್ಟ್ರೈಕ್ ಸಾರಿರುವುದು ಸಂತೋಷದ ಸಂಗತಿ. ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮಲ್ಲಿ ಪ್ರವಾಸಿಗರ ಮೇಲಿನ ಹತ್ಯೆಯನ್ನು ಖಂಡಿಸಿ ಕೇಂದ್ರ ಸರ್ಕಾರದ ದಿಟ್ಟ ನಿರ್ಧಾರದಿಂದ ಹಾಗೂ ನರೇಂದ್ರ ಮೋದಿಯವರ ಸಮಯ ಪ್ರಜ್ಞೆಯಿಂದ ಎಲ್ಲರ ಒಪ್ಪಿಗೆ ಮೇರೆಗೆ ದೇಶದ ಸೈನಿಕರಿಗೆ ಸಂಪೂರ್ಣ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟು ಅವರ ಮೇಲೆ ಯುದ್ಧ ಸಾರುವುದಕ್ಕೆ ಅನುಮತಿ ನೀಡಿದ್ದಾರೆ. ಉಗ್ರರ 9 ನೆಲೆಗಳನ್ನು ಒಡೆದುರುಳಿಸಿದ್ದಾರೆ. ಉಗ್ರರ ಹಾವಳಿ ಬೇರು ಸಮೇತ ನಿರ್ನಾಮವಾಗಬೇಕೆಂದು ಅಖಂಡ ಬಳ್ಳಾರಿ ಜಿಲ್ಲೆ ಮಾಜಿ ಸಂಸದ ವೈ ದೇವೇಂದ್ರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಅವರು ಹುಟ್ಟುಹಬ್ಬದ ಸಂಭ್ರಮಾಚರಣೆ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಎಲ್ಲರೂ ಒಂದಲ್ಲ ಒಂದು ರೀತಿ ಒಂದು ದಿನ ಸಾಯುವುದು ಖಚಿತ. ಆದರೆ ಇರುವಷ್ಟು ದಿನ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿ ದೇಶದ ಶ್ರೇಯಸ್ಸಿಗೆ ಶ್ರಮಿಸುವ ಭಾವನೆ ನಮ್ಮಲ್ಲಿ ಇರಬೇಕು. ದೇಶದ ಸರ್ವ ಜನರು ಶಾಂತಿಯುತವಾಗಿ ಬದುಕಬೇಕೆಂದು ಕರೆ ನೀಡಿದರು. ದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯುವುದೇ ನೈಜ ದೇಶ ಪ್ರೇಮ. ದೇಶಕ್ಕಾಗಿ ನಾವು ಎಲ್ಲ ತ್ಯಾಗಕ್ಕೂ ಸಿದ್ಧರಿರಬೇಕು. ದೇಶ ಪ್ರೇಮ ಸಾರ್ವಭೌಮತೆಗಳನ್ನು ಪಾಲಿಸಿದಾಗ ಸರ್ವ ಜನಾಂಗದ ಶಾಂತಿ ತೋಟವಾಗುವುದೆಂದರು. ವರದಿ ಮಹೇಶ್, ಅರಸೀಕೆರೆ. ನಾವು ಸೇರ್ಕೊಂಡು ಒಂದು ಈ ದಿವಸ ಸಂತೋಷದ ಒಂದು ವಾತಾವರಣನ ಸೃಷ್ಟಿ ಮಾಡ್ಕೊಂಡ್ವಿ ನಾವು. ಧನ್ಯವಾದಗಳು. ಕೇಂದ್ರ ಸರ್ಕಾರ ದಾಳಿ ವಿಚಾರವಾಗಿ ಇವತ್ತು ಪಾಕ್ ಮೇಲೆ ದಾಳಿ ಮಾಡಿದೆ. ಈ ವಿಚಾರವಾಗಿ ಏನು ಹೇಳ್ತೀರಿ ಸರ್? ನನ್ನ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ರಿಗೂ ನಾನು ತಿಳಿಸ್ತಾ, ಎಲ್ಲ ದೇವತೆಗಳ ಆಶೀರ್ವಾದ ಇರಲಿ ಅಂತ ಬೇಡ್ತಾ, ದೇಶದ ಬಗ್ಗೆ ಇವತ್ತು ಭಾಳ ನಾವು ಸಂತೋಷ ಪಡೋಂಥ ದಿವಸ ಇತಿಹಾಸ ಮಾಡ್ಯಾರ ಸೈನಿಕರು. ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು ಒಳ್ಳೆ ದಿಟ್ಟ ನಿರ್ಧಾರ ತಗೊಂಡು ಸೈನಿಕರು ನೀವು ಏನೇ ಮಾಡಿರಿ ನಾನು ಅದಕ್ಕೆ ಎಸ್ ಅದಾನೆ ಅಂತ ಹೇಳ್ಕೊಂಡು ಸಚಿವ ಸಂಪುಟದ ಒಪ್ಪಿಗೆ ಪಡೆದು ಅವರಿಗೆ ಏನು ಅಧಿಕಾರ ಕೊಟ್ಟರು, ಇವತ್ತು ನಿಜವಾದಂಥ ಆ ಒಂದು ಉಗ್ರಗಾಮಿಗಳು ಹೊಡೆಯೋಕೆ ಅವರಿಗೆ ಪೂರ್ಣ ಸ್ವತಂತ್ರ ಹಕ್ಕು ಸಿಕ್ಕು ಒಳ್ಳೆಯ ಉಗ್ರಗಾಮಿಗಳ ಅಡಗು ತಾಣಗಳ ಮೇಲೆ ಅವರು ದಂಡೆತ್ತಿ ಹೋಗಿ ಅವ್ರನ್ನ ಸದೆ ಬಡಿದು ಅವ್ರನ್ನ ಸರ್ವನಾಶ ಮಾಡ್ಯಾರ. ಈಗ ಶಾಂತಿಯಾಗೈತಿ ದೇಶಕ್ಕೆ. ಇನ್ನು ಮುಂದೆ ಆಗಬೇಕು. ಆ ಬೇರು ಸಮೇತ ಹೋಗಲಿ, ಉಗ್ರಗಾಮಿಗಳ ಬೇರು ಕೂಡ ಇರಬಾರ್ದು. ಆ ರೀತಿ ಪೂರ್ಣ ಹೋಗಬೇಕು ಅಂತ ನನ್ನ ಮನದಾಸೆ.